ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಂತ ಅನ್ಕೋತೀನಿ ರೀ ಫ್ರೆಂಡ್ಸ. ಏನು ತಡ್ಕೊಳಕ್ಕಾಗಲ್ರಿ, ಫುಲ್ಲ ಆರಾಮ್ ತಪ್ಪಿಟ್ಟದ ನೋಡ್ರಿ ಫ್ರೆಂಡ್ಸ. ಏನು ಮಾಡ್ಬೇಕು ನೋಡ್ರಿ, ನಾವು ಊಟ ನೋಡ್ರಿ ಬೆಳಗ್ಗೆ ಎದ್ದೀನಿ ರೀ. ಇವತ್ತು ಕೆಲ್ಸಕ್ಕೆ ಸುದ್ದ ಹೋಗಿಲ್ರಿ. ನಾ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೀನಂದ್ರೆ 8:30 ಗಂಟೆಗೆ ಎದ್ದೀನಿ ರೀ. ಎದ್ದು ಹುಡುಗರಿಗೆ ಚಪಾತಿ ಅದೇನು ಮಾಡಿಲ್ರಿ, ಉಡ ಮೈ ತೊಳ್ದೀನಿ ರೀ. ಒಂದು ಸ್ವಲ್ಪ ಅವಲಕ್ಕಿ ಅಂದ್ರೆ ಪೋಯ ಮಾಡೀನಿ ರೀ. ಪೋಯ ಉಪ್ಪಿಟ್ಟು ಮಾಡಿ ಅವ್ರಿಗೆ ಕಳ್ಸೀನಿ ರೀ ಫ್ರೆಂಡ್ಸ. ಸಾಲಿಗೆ ಹೋಗ್ಯಾರ, ಸಾಲಿ ಬಿಟ್ಟರೆ ನಡೆಯಲ್ಲ ಹುಡುಗರು. ಸಾಲಿಗೆ ಹೋದ್ರಂದ್ರೆ ನಾವು ಒಂದು ಸ್ವಲ್ಪ ಫ್ರೀ ಆಯ್ತೀನಿ ರೀ. ಮತ್ತು ಮನೆಗೆ ಇದ್ರಲ್ರಿ 3 ಜನ ಸಾಲಿ ಬಿಡಿಸಿ ಮನ್ಯಾಗ ಕುಂದ್ರಸ್ತಂದ್ರೆ ಇನ್ನು ನನಗೆ ಆರಾಮ್ ತಪ್ಪಿದ್ದೊಂದು, ಮತ್ತು ಅವ್ರ ಮನೆಯಾಗ ಇದ್ದಿದ್ದೊಂದು ನಂಗೆ ತಲೆ ಔಟ್ ಆಗಿಬಿಡ್ತದೆ ರೀ. ಅವರಿಗೆಲ್ಲ ಮನ್ಯಾಗ ತೊಗೊಂಡು ಮಾಡೋಕ್ಕಾಗಲ್ಲ ರೀ. ಅದಕ್ಕಾಗಿ ಒಂದಿಷ್ಟು ಅವಲಕ್ಕಿ ಮಾಡಿ ಕಳ್ಸೀನಿ ರೀ ಫ್ರೆಂಡ್ಸ. ನೆಗಡಿ ಬಂದದ ರೀ, ಉರಿ ಬಂದದ, ಮಾತಾಡೋಕ್ಕೂ ಬರ್ಲಾಗ್ಯದ. ಅಷ್ಟು ದನಿ ಚೇಂಜ್ ಆಗಿಬಿಟ್ಟದ ರೀ, ನೆಗಡಿ ಬಂದು ಫುಲ್ ಅಂದ್ರೆ ಫುಲ್ ಆರಾಮ್ ತಪ್ಪಂಗೆ ಆಗ್ಯದ ನೋಡ್ರಿ. ನಾವು ಊಟ ಮಾಡಿಲ್ರಿ. ದೇವ್ರ ಪೂಜೆ ಮಾಡೀನಿ ರೀ, ಮೈ ತೊಗೊಂಡು ದೇವ್ರ ಪೂಜೆ ಮಾಡೀನಿ ರೀ. ಎಷ್ಟು ಗಂಟೆ 1 ಗಂಟೆ ಆಗ್ಯದ ರೀ ಮಧ್ಯಾಹ್ನದಾಗ. ನನ್ನ ದೇವ್ರ ಪೂಜೆ ಎಷ್ಟಕ್ಕಂದ್ರೆ 11 ಗಂಟೆಗೆ ದೇವ್ರ ಪೂಜೆ ಮಾಡೀನಿ ರೀ ಫ್ರೆಂಡ್ಸ. ಮುಂಜಾನೆ 8:30 9ಕ್ಕೆ ಎದ್ದೀನಿ, ಅವ್ರಿಗೆ ಕಳ್ಸೀನಿ. 11 ಗಂಟೆಗೆ ದೇವ್ರ ಪೂಜೆ ಮಾಡೀನಿ ರೀ. ಅದು ಯಾವುದು ಬಟ್ಟೆನೂ ಹಂಗೆ ನಮ್ಮ ಅಣ್ಣಂದು ಅದು ಬಟ್ಟೆ ಒಗ್ದಿಲ್ಲ ರೀ. ಯಜಮಾನ್ರ ಬಟ್ಟೆನೂ ಒಗ್ದಿಲ್ಲ. ನಮ್ಮ ಒಟ್ಟು ಡೈಲಿ ಯೂಸ್ ಮಾಡೋ ಬಟ್ಟೆಗಳು ಒಗ್ದೀನಿ ರೀ. ಒಗ್ಯೋಕ್ಕಾಗಲ್ಲಾಗ್ಯದ, ಅಷ್ಟು ಹಿಂಗೆ ಸುಸ್ತಾಗಿಬಿಟ್ಟದ್ರಿ ಉರಿ ಮೈ ಕೈ. ನಾವು ಊಟ ಮಾಡಿಲ್ಲ ರೀ, ಊಟ ಮಾಡಬೇಕು. ನಾ ಅಡುಗೆ ಮಾಡಿಲ್ಲ ರೀ, ಅವ್ರಿಗೆ ಮಾಡಿ ಕಳ್ಸೀನಿ. ನಾ ಏನೋ ಅಡುಗೆ ಮಾಡ್ಬೇಕು ರೀ ಫ್ರೆಂಡ್ಸ. ಯಾಕೋ ಏನೋ ನೋಡ್ರಿ, ಈ ತಿಂಗಳ ಟೈಮೇ ಖರಾಬ್ ಹತ್ಬಿಟ್ಟದ ನಮ್ಗೆ. ನಮ್ಮ ವಿರಾಜಿಗೆ ದವಾಖಾನೆ, ಅವನಿಗಂತೂ ಕೆಮ್ಮು ಆಗತ್ತಾನ, ಬರೀ ದವಾಖಾನೆ ಹಾಕೋದು ನಡೆದೈತೆ ರೀ. ಈಗ ಒಂದು ಸ್ವಲ್ಪ ಕಮ್ಮಿ ಅನ್ಸದ್ರ ಅವನಿಗೆ. ಸೊ ಥಂಡಿ ವಾತಾವರಣ ಇದ್ದಿದ್ದಕ್ಕೆಲ್ಲ ಒಮ್ಮೆ ಹಂಗೆ ಆರಾಮ್ ತಪ್ಪಿಬಿಟ್ಟದ. ಕೆಲ್ಸದಿಂದ ಹೋಗಿಲ್ಲ ರೀ ನಾ ಇವತ್ತು. ಆರಾಮ್ ತಪ್ಪಬಾರ್ದು ನೋಡ್ರಿ, ನಮಗೆ ಆರಾಮ್ ತಪ್ಪಲ್ರಿ. ಮನ್ಯಾಗ ಮಾಡೋರು ಯಾರೂ ಇರಲ್ಲ ರೀ. ಮನ್ಯಾಗ ಹೆಣ್ಮಕ್ಳಿಗೆ ಮಾತ್ರ ಆರಾಮ್ ತಪ್ಪಬಾರ್ದು, ಮಕ್ಳಿಗೂ ಆರಾಮ್ ತಪ್ತಾರೆ. ಬಟ್ ಮಕ್ಳಿಗೆ ಆರಾಮ್ ತಪ್ತಾರೆ ನಾವು ನೋಡ್ಕೋತೀವಿ ರೀ. ನಮ್ಗೆ ಆರಾಮ್ ತಪ್ತಾರೆ ಯಾರು ನೋಡ್ಕೋಬೇಕು? ಯಜಮಾನ್ರಿ ನೋಡ್ಕೋತೀರು. ಬಟ್ ಅವರೆಲ್ಲ ಟ್ರಿಪ್ಗೆ ಹೋಗ್ಯಾರ ರೀ. ಸೊ ನಾನೇ ಎಲ್ಲ ಮಾಡ್ಕೋಬೇಕು ರೀ ನೋಡ್ರಿ ಫ್ರೆಂಡ್ಸ. ಇವಾಗ ಅಡುಗೆ ಮಾಡ್ಬೇಕು ರೀ. ಏನು ಮಾಡ್ಕೊಂಡು ಉಣ್ಬೇಕು ತಿಳಿಯಲಾಗ್ಯದ್ರಿ ನಂಗೆ. ಎದ್ದು ಹಿಂಗೆ ಅಡುಗೆ ಮಾಡೋಕ್ಕೂ ಆಗಲ್ಲಾಗ್ಯದ್ರಿ. ಅದಕ್ಕೆ ಒಂದು ಸ್ವಲ್ಪ ಗುಳಿ ತೊಗೋಬೇಕು ರೀ. ಊಟ ಮಾಡಾರ್ದು ಗುಳಿ ರೀ ಹೆಂಗೆ ತೊಗೋಬೇಕು ಹೇಳ್ರಿ ಫ್ರೆಂಡ್ಸ್. ಫುಲ್ ಅಂದ್ರೆ ಫುಲ್ ಸುಸ್ತಾಗಿ ಬಿಡ್ಲಾಕತ್ತದ. ಯಾಕೆ ಅವ್ನು ಮತ್ತು ಟೈಮೇ ಖರಾಬ್ ಅದ ರೀ. ಇದೊಂದು ತಿಂಗಳ ಅಂತ ಏನೋ ಗೊತ್ತಿಲ್ಲ ರೀ. ಒಟ್ಟು ಅವನಿಗೆ 2-3 ಸಲ ಒಯ್ದೆವು. ಈಗ ನನಗೂ ಆರಾಮ್ ತಪ್ಪಕತ್ತದ. ದವಾಖಾನಿಗೆ ಹೋಗ್ಬೇಕು ರೀ. ನೋಡಮ್ರಿ, ಗೋಳಿ ತರಬೇಕು. ಮೆಡಿಕಲ್ನಾಗ ಗೋಳಿ ತರ್ತೀನಿ. ದವಾಖಾನೆ ಹೋಗ್ಲಿಕ್ಕೆ ಹೋಗಲ್ಲ ರೀ. ಮೆಡಿಕಲ್ನಾಗ ಗೋಳಿ ತಂದು ತೋತೀನಿ ರೀ. ಕಮ್ಮಿ ಆಯ್ತಂದ್ರೆ ಚಲೋ ಮಾಡ್ಬೇಕು ರೀ. ಉಳ್ಳಕ್ಕೆ ಏನಾರ ಮಾಡ್ತೀನಿ ರೀ. ಇಂಥ ಟೈಮ್ನಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ. ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಭಾಳ ಕಷ್ಟ ಅದ್ರಿ ಇದು ಯೂಟ್ಯೂಬ್ ಮಾಡ್ಬೇಕಂತಂದ್ರೆ. ತಲೆ ಔಟ್ ಆಗಿಬಿಡ್ತದೆ ಒಮ್ಮೊಮ್ಮೆ ಯೂಟ್ಯೂಬ್ ಸಲ ಅಂದ್ರೆ ಬೇರೆ ಔಟ್ ಆಗಿಬಿಡ್ತದ. ಏನೂ ಮಾಡೋಕ್ಕಾಗಲ್ಲ ರೀ. ಅನ್ನ ಮತ್ತು ಬಂದ್ರೆ ಏನೂ ಬರಂಗಿಲ್ಲ ರೀ. ನಾವು ಕೆಲಸ ಮಾಡಿದ್ರೆ ನಮಗೆ ಸಿಗ್ತಿರ್ತದೆ. ಹಂಗೆ ಮಾಡ್ಕೊತಿದ್ರು ಒಂಥರ ನಮ್ಮ ಕೆಲಸ ನಮ್ಮ ಹಂಗೆ ಮಾಡ್ಕೊತ ಹೋಗ್ಬಿಟ್ರೆ ಆಯ್ತು ರೀ. ಬರಂಗೆ ಬರ್ತದೆ, ಆಗಂಗೆ ಆಗ್ತದೆ ಅಂತೇಳಿ ಅಂದ್ಬಿಡ ತಲೆ ಕೆಡಿಸ್ಕೋದಿಲ್ಲ ರೀ. ಸೊ ಇವಾಗ ಸದ್ಯಕ್ಕೆ ನನಗೆ ಇದು ತಲೆ ಔಟ್ ಆಗಿಬಿಟ್ಟದ್ರಿ, ಆರಾಮ್ ತಪ್ಪಿದ್ದು. ಫ್ರೆಂಡ್ಸ ಗೋಳಿ ತೊಗೋಬೇಕಿತ್ತು ರೀ. ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕಂತೇಳಿ ರವೆ ಹುರಿದಿಟ್ಕೊಂಡೀನಿ ರೀ. ಮತ್ತು ಇಲ್ಲಿ ಟಮಾಟಿ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಇಟ್ಕೊಂಡೀನಿ ರೀ. ಗೋಳಿ ತೊಗೋಬೇಕಲ್ಲ ರೀ ಫ್ರೆಂಡ್ಸ್. ಹಂಗೆ ಗೋಳಿ ತೊಳಿಲ್ಲ ಹಂಗೆ ಊಟ ಮಾಡಾರ್ದೆ ಗೋಳಿ ತೊಗೊಂಡ್ರೆ ಮತ್ತು ಅದಿಟ್ಟು ಚಕ್ರ ಬತ್ತಂದ್ರೆ ಅದಕ್ಕೆ ಯಾರು ಮಾಡ್ಬೇಕು ರೀ ಫ್ರೆಂಡ್ಸ್. ಅದಕ್ಕಾಗಿಯೇ ಗೋಳಿ ತೊಗೋಬೇಕಂತೇಳಿ ಮುಂಜಾನೆ ಬರೀ ಪಾರುಗಳಿಗೆ ಪೋಯ ಮಾಡಿ ಕಟ್ಟೀನಿ ರೀ. ನನಗೇನು ಇದ್ದಿದ್ದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡೀನಿ ರೀ. ಇದು ಗದಗ ರವೆ ಅದ ರೀ, ಅಂದರೆ ಇಡ್ಲಿ ರವೆ ಇಲ್ಲದು ಗದಗ ರವೆ, ನಮ್ಮ ಕರ್ನಾಟಕ ರವೆ ಅದ. ಜೀರ ಮರ ಹಾಕಿ ಎಲ್ಲ ಟಮಾಟಿ ಉಳ್ಳಾಗಡ್ಡಿ ಹಾಕಿ ಎಲ್ಲ ಪಾಣೆ ಹೊಡಿತೀನಿ ರೀ ಫ್ರೆಂಡ್ಸ. ನೋಡಿರಿ ಯಾವ ರೀತಿ ಮಾಡ್ತೀನಿ ಅಂಥೇಳಿ. ವೀಡಿಯೋ ಮಾಡೋಕ್ಕಾಗಲ್ಲಾಗ್ಯದ್ರಿ, ಅಂಥ ಪರಿ ತ್ರಾಸು ಅಲ್ಲಕತ್ತದ್ರಿ. ಮತ್ತು ಈಗ ಉಳ್ಳಕ್ಕೆ ಬೇಕಲ್ಲ ರೀ ಫ್ರೆಂಡ್ಸ್ ಏನಾರೇ. ಅದಕ್ಕಾಗಿಯೇ ಮಾಡಿದ್ರಿ ಅಂತೇಳಿ ಉಪ್ಪಿಟ್ಟು ಮಾಡ್ಲಕತ್ತೀನಿ ರೀ. ಕಡಿ ಪತ್ತ ಕೊತ್ತಂಬರಿ ಅದು ಹಾಕಿ ಮೆಣ್ಸಿನ್ಕಾಯಿ ಅದು ಹಾಕೀನಿ ರೀ. 4 ಮೆಣ್ಸಿನ್ಕಾಯಿ ಹಾಕೀನಿ. ಏನು ತಿಂದ್ರೂ ಹೋಗಲ್ಲಾಗ್ಯದ್ರಿ. ಈ ಗೋಳಿ ತೊಗೋಬೇಕಲ್ಲ ರೀ, ಊಟ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ. ಅದಕ್ಕಾಗಿಯೇ ಅದು ಹೋಗಲ್ಲಾಗ್ಯದ ಅಂದ್ರೂ ಹಂಗೆ ತಿನ್ಬೇಕಂತ ಹೇಳಕ್ಕೆ ಉಳ್ಳಾಗಡ್ಡಿ ಅದೆಲ್ಲ ಹಾಕ್ಲಿಕತ್ತೀನಿ ರೀ. ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕಿನ್ನ ಶೇಂಗಾ ಅದು ಬೇಕಾಗಿತ್ತು ರೀ ಫ್ರೆಂಡ್ಸ್. ಏನು ಅವರಿ ಖರೆ ಏನೂ ಹಾಕೋ ಮೂಡೊಳಗೆ ಇದ್ದಿದ್ದಿಲ್ಲ ರೀ. ಶೇಂಗಾ ಪುಟಾಣಿ ಎಲ್ಲ ಇದ್ದು ಮನ್ಯಾಗ, ಬಟ್ ಹಾಕೋದು ಮೂಡೊಳಗೆ ನಾ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ. ಟಮಾಟೆದು ಹಾಕ್ಲಿಕತ್ತೀನಿ ನೋಡಿರಿ ಫ್ರೆಂಡ್ಸ. ಅದನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಬರೀ ಟಮಾಟಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕಡಿಪತ್ತ ಕೊತ್ತಂಬರಿ ಇಷ್ಟೇ ಇತ್ತು ರೀ. ಅದು ಕಡಿಪತ್ತ ಅದು ನೀನು ತೊಗೊಂಬಂದಿದ್ದು ಇಷ್ಟೇ ರೀ ಫ್ರೈ ಮಾಡ್ಲಿಕ್ಕೆ. ಅವೆಲ್ಲ ಏನೂ ಹಾಕಿಲ್ಲ. ಮಾಡೋದು ಇದನ್ನೇ ಇದ್ದಿದ್ದಿಲ್ಲ, ಮತ್ತು ಇನ್ನೇನು ಮಾಡ್ಬೇಕು ರೀ ಫ್ರೆಂಡ್ಸ. ನಂಗೆ ಉಪ್ಪಿಟ್ಟು ಅಂದ್ರೆ ಬಕ್ಕುಳ ಇಷ್ಟ. ಈ ಟೈಮ್ನಾಗ ಉಪ್ಪಿಟ್ಟು ಹೊತ್ತು ಅಂತೇಳಿ ಉಪ್ಪಿಟ್ಟು ಮಾಡ್ಲಾಕತ್ತೀನಿ ರೀ. ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಉದುರಿಸ್ಕೆ ಚೆಂದಾಗಿ ಅದಕ್ಕೆ ಫ್ರೈ ಮಾಡಿ ನೀರು ಹಾಕ್ಬಿಟ್ಟು ಬಿಡೋದು ರೀ ಫ್ರೆಂಡ್ಸ. ನೀರು ಹಾಕಿ ಒಂದು ಸ್ವಲ್ಪ ಅರ್ಶಿಣ ಹಾಕಿ
ನೀರು ಹಾಕಿ ಕುದ್ಸಕ್ಕೆ ಬಿಡಾದ್ರಿ ಚೆಂದಾಗೆ ಕುದೀತದೆ. ಕಥ 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 ಕುದ್ದ ಮ್ಯಾಗ ಅರಿಶಿಣ ಉಪ್ಪು ಎಡ್ಡು ಹಾಕೀನಿ ರೀ. ಅದಕ್ಕೆ ಚೆಂದಾಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಚೆಂದಾಗೆ ಫ್ರೈ ಮಾಡಿದ್ರೆ ಚೆಂದ ಆಗ್ತದೆ ರೀ ಉಪ್ಪಿಟ್ಟು. ಅದ್ರ ಕಥ ಕಥ ಕುದ್ದ ಮ್ಯಾಗ ನೀರು ಹಾಕ್ಬಿಡಾದ್ರಿ. ಅದಕ್ಕೆ ನೀರು ಹಾಕಿ ಮತ್ತು ಅದು ಕುದ್ಲಿಕ್ಕೆ ಬಿಟ್ಬಿಡ. ಒಂದು 10 ನಿಮಿಷ ಬಿಟ್ಟೆ ಅಲ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ಉಪ್ಪಿಟ್ಟು. ಅದ್ರಾಗ ಏನಂದ್ರೆ ಜರ ಮಾಡಿದ್ರೆ ಚೆಂದ ಆಗ್ತದೆ, ಬಕ್ಳು ಮಾಡಿದ್ರೆ ಚೆಂದ ಆಗಲಿಕ್ಕೆ ಹೋಗಲ್ರಿ ಅದು. ಸೊ ಮಟನ್ ಪುಸ್ತಕ ಮಾಡ್ಲತ್ತಿದ್ರಿ. ಮಸ್ತ್ ಐತ್ರಿ. ಅದೆಲ್ಲ ಹಾಕ್ತೀವಿ ನೋಡಿರಿ ಕುದ್ದದ್ರಿ. ಉಪ್ಪಿಟ್ಟಂತೂ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ. ನಂಗೆ ಊಟ ಹೋಗಲಾಗಿತ್ತು ಅಂಥದ್ರಾಗ ಇದು ಉಪ್ಪಿಟ್ಟು ಒಂದು ಜರ ಚೆಂದಾಗಿತ್ತು ರೀ. ಅಂದರೂ ಜರಾನೇ ಮಾಡಿದ್ನಲ್ರಿ, ಅದಕ್ಕೆ ಸೂಪರಾಗಿತ್ತು. ಬಕ್ಕುಳ ಮಾಡಿದ್ರೆ ಚೆಂದ ಆಗಲ್ರಿ. ಅಂದ್ರೆ ಜರ ರವೆ ಇತ್ತು ರೀ, ಹೆಚ್ಚ ಬಕ್ಕುಳ ಹಾಕಿದ್ದೆ, ಹಂಗಾಗಿ ಸೂಪರಾಗಿತ್ತು. ರವೆ ಹಾಕ್ತಿರೋದು ನೋಡಿರಿ ಫ್ರೆಂಡ್ಸ. ಇದು ಗದಗ ರವದ ಕಂಡಪಟ್ಟಿ ಇಷ್ಟ ಆಗ್ತದೆ ರೀ ನಂಗೆ. ನಾನೇ ಖಾಲಿ ಮಾಡ್ತೀನಿ. 3 ಕಿಲೋ 4 ಕಿಲೋ ತರ್ತೀನಿ ಊರ ಕಡೆಯಿಂದ. ನಮ್ಮ ಮಮ್ಮಿ ತೊಗೊಂಬರ್ತಾರೆ ಆ ಕಡೆ ಊರ ಕಡೆಯಿಂದ. ನಾನೇ ಖಾಲಿ ಮಾಡಿಬಿಡ್ತೀನಿ ರೀ. ತಿಂದು ಯಾರು ತಿನ್ನಲ್ಲ ರೀ ನಮ್ಮ ಮನ್ಯಾಗ. ಉಪ್ಪಿಟ್ಟು ಯಾರಿಗೆ ಇಷ್ಟ ಆಗಲ್ಲ, ನನಗೆ ಜಾಸ್ತಿ ಇಷ್ಟ ಆಗೋದ್ರಿ. ನಾನೇ ತಿಂದು ಖಾಲಿ ಮಾಡ್ತೀನಿ ರೀ. ಇವ್ರು ಯಾರೂ ತಿನ್ನಂಗಿಲ್ಲ ರೀ ಫ್ರೆಂಡ್ಸ್ ಉಪ್ಪಿಟ್ಟು. ಬರ್ರಿ ಇವಾಗ ಉಪ್ಪಿಟ್ಟು ತಿನ್ನಮಂತ ಉಪ್ಪಿಟ್ಟು ತಿಂದು ಗೋಳಿ ತೊಳಮಂತ್ರಿ. ಮಸ್ತ್ ಆಗ್ಯದ ನೋಡಿರಿ. ಉಪ್ಪಿಟ್ಟು ಕಾಣತ್ತಿರ್ಬೇಕು. ಅದು ಉದುರುದ್ರ ಆಗ್ಬೇಕು ರೀ. ಕಿಚಡಿ ಆದ್ರೆ ನಂಗೆ ಉಪ್ಪಿಟ್ಟು ಹೋಗಲ್ಲ, ಉದುರುದ್ರ ಆಗ್ಬೇಕು ರೀ. ಬರ್ರಿ ಊಟ ಮಾಡಮಂತ ಮಸ್ತಾಗಿ ಸೂಪರ್ ಆಗಿತ್ತು ರೀ ಫ್ರೆಂಡ್ಸ. ಉಂಡು ಕಿಶಿನ್ಕೆ ಒಂದು ಜರ ಗೋಳಿ ತೊಗೊಂಡಾರಿ. ಗೋಳಿ ತೊಗೊಂಡು ಮನ್ಕೋಬೇಕಲ್ಲಕತ್ತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಚಕ್ಕರ್ ಬಂದಂಗೆ ರೀ. ಉರಿ ಕಮ್ಮಿ ಇದ್ದು ರೀ. ಅಂದ್ರೆ ಉರಿ ಏನಿಲ್ಲ, ಜಾಸ್ತಿ ಕಮ್ಮಿ. ಮೈ ಕೈ ಕಾಲು ಅದು ಎಲ್ಲ ಕಂಡಪಟ್ಟು ನೋಯ್ಸಕತ್ತೀವಿ ರೀ. ಕುಂದ್ರಕ್ಕೆ ಆಗಲಾಗಿತ್ತು. ಮೈಯಾಗ ಹೆಂಗೆ ಗೊತ್ತಂದ್ರೆ ಹಿಂಗೆ ಚುಚ್ಚಿದಂಗೆ ಆಗ್ಲಕತ್ತಿತ್ತು ರೀ ಮೈ ಒಳಗೆ. ಮೈ ಕೈ ಹೊಡೆದೊಳಗೆ ಬ್ಯಾನ್ ಆಗ್ತದೆ ನೋಡಿರಿ. ಕಾಲಾಗ ಕೈಯಾಗ ಮೈಯಾಗ ಹಿಂಗೆ ಸೂಜಿ ತೊಗೊಂಡು ಚುಚ್ಚಿದಂಗೆ ಅಷ್ಟು ತ್ರಾಸು ಆಗ್ಲಕತ್ತಿತ್ತು ರೀ ಫ್ರೆಂಡ್ಸ್. ಅದಕ್ಕಾಗಿ ಒಂದು ಸ್ವಲ್ಪ ಗೋಳಿ ತೊಗೊಂಡಿದ್ನಲ್ಲ ರೀ, ಮನ್ಕೊಂಡಿರ್ತೈತೆ. ಅದ್ರಾಗ ಚಳಿ ಅಂದ್ರೆ ಚಳಿ ಬಿಟ್ಟವ್ರಿ. ಹೊರಗೆ ಎಷ್ಟು ಬಿಸಿಲು ಅದ ರೀ. ನನಗೆ ಅಂತ ಪರಿ ಥಂಡಿ ಬಿಡ್ಲಕತ್ತದ. ಅದಕ್ಕೆ ಒಂದು ಜರ ಮನ್ಕೊಂಡ್ರಿ ಅಂತಂತೇಳಿ ಗೋಳಿ ತೊಗೊಳಕ್ಕೆ ಮಕ್ಕೊಂಡಿದ್ರಿ. ಭಾಳ ಹೊತ್ತನೇ ನಿದ್ದೆ ಹತ್ತಲೆ ಮಕ್ಕೊಂಡು ಬಳಕ ನಮ್ಮದು ಹುಡುಗರು ಬಂದರು ಆಲ್ರೆಡಿನೇ. ಎಷ್ಟಕ್ಕೆ 1 ಗಂಟೆಗೆ ಗೋಳಿ ತೊಗೊಂಡು ಮಕ್ಕೊಂಡೀನಿ ರೀ ಫ್ರೆಂಡ್ಸ. ಅವರು 2 ಗಂಟೆಗೆ ಬರ್ತಾರೆ. 2 ಇಲ್ಲ 3:30 ಗಂಟೆಗೆ ಬಂದರು ಪಾರ್ಗಳು. ಅವ್ರು ಬಂದು ಎಬ್ಬಸ್ಬಿಟ್ರು ಫ್ರೆಂಡ್ಸ. ಮಕ್ಕೊಬಿಡ್ಲಿಲ್ಲ, ಬರೋಣ ಎಬ್ಬಸ್ಬಿಟ್ರು. ಮತ್ತು ಇನ್ನೇನು ಮಾಡ್ಬೇಕು ರೀ. ಎದ್ದೆ ರೀ ಮನ್ಕೊಳ್ಳಿಲ್ಲ. ಹಂಗೆ ಎದ್ದು ಕೆಲ್ಸಗಳು ನೋಡೋಕೆ ಹೋಗ್ಬೇಕಲ್ರಿ ಫ್ರೆಂಡ್ಸ. ನೋಡಿರಿ ಎಷ್ಟೇ ಆರಾಮ್ ತಪ್ಪಿದ್ರು ಏನು ಮಾಡಿದ್ರೆ ಹೆಣ್ಮಕ್ಳು ಕೆಲಸ ಮಾತ್ರ ತಪ್ಪಿದ್ದಲ್ಲ ನೋಡಿರಿ ಫ್ರೆಂಡ್ಸ. ಯಾಕಂದ್ರೆ ನಮ್ಮ ಯಜಮಾನ್ರು ಇದ್ರಂದ್ರೆ ನಂಗೆ ಅಷ್ಟು ಅರ್ಚಣೆ ಅಂದ್ರೆ ಪ್ರಾಬ್ಲಮ್ ಇರ್ತಿದ್ದಿಲ್ಲ ರೀ. ಯಾಕಂದ್ರೆ ಅವರೇ ಎಲ್ಲ ನೋಡ್ಕೊತಿದ್ರು ಮನೆಯಾಗಿದ್ದು. ಅವ್ರು ಇಲ್ಲಿ ಟೈಮ್ನಾಗ ಆರಾಮ್ ತಪ್ಪಲ್ಲ ರೀ ನಮ್ಗೆ. ಕಂಡಪಟ್ಟೆ ಹೈರಾಣ ಆಗ್ಬಿಡ್ತದೆ ರೀ ನನಗೆ. ಎಲ್ಲ ನಾನೇ ನೋಡ್ಕೋಬೇಕು ರೀ. ಅವ್ರು ಇದ್ರಂದ್ರೆ ಅವ್ರು ನೋಡ್ಕೊತಿದ್ರು. ಆದ್ರೆ ಅವ್ರು ಇರಲಿಲ್ಲ ಅಂದ್ರೆ ನಮ್ಮದು ಹೆಣ್ಮಕ್ಳಿಗೆ ನೋಡಿರಿ ಎಷ್ಟು ಪ್ರಾಬ್ಲಮ್ ಆಗ್ತವೆ. ಎಲ್ಲ ನಾವೇ ನೋಡ್ಕೋಬೇಕು. ಒಬ್ಬೊಬ್ರ ಮನ್ಯಾಗ ಮಾಡಂಗಿಲ್ಲ ರೀ. ಅಂದ್ರೆ ನಮ್ಮ ಮನ್ಯಾಗ ನಮ್ಮ ಯಜಮಾನ್ರು ಮಾಡ್ತಾರೆ. ಬಟ್ ಒಬ್ಬೊಬ್ರ ಮನ್ಯಾಗ ಮಾಡಲ್ಲ ರೀ. ಗಂಡಸು ಮಕ್ಕಳು ಹೆಣ್ಮಕ್ಳು ಆರಾಮ್ ತಪ್ಪಿದ್ರು ನೀನೇ ಮಾಡು ಅಂತಿರ್ತಾರೆ ರೀ. ಮಾಡಂಗಿಲ್ಲ ರೀ. ಆ ರೀತಿ ಎಲ್ಲ ಮಾಡಬೇಡ್ರಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ರೆಸ್ಟ್ ಬೇಕಾಗ್ತದೆ ರೀ ಫ್ರೆಂಡ್ಸ. ಅದಕ್ಕಾಗಿನೇ ರೀ ಏನಾರು ಆರಾಮ್ ತಪ್ಪಿದಾಗ ಆದ್ರೂ ಹೆಲ್ಪ್ ಮಾಡ್ತಾ ಬರ್ರಿ ಹೆಣ್ಮಕ್ಳಿಗೆ. ಖಾಲಿ ಹೊತ್ನಾಗ ಹೆಲ್ಪ್ ಮಾಡಲಿಲ್ಲ, ಖಾಲಿ ಹೊತ್ನಾಗ ನಾವು ಕೆಲಸ ಎಷ್ಟು ಮಾಡ್ತಿರ್ತೀವಿ ರೀ, ಆ ಟೈಮ್ನಾಗ ಮಾಡಲಿಲ್ಲ ಅಂದ್ರೂ ಹೆಣ್ಮಕ್ಳಿಗೆ ಮನ್ಯಾಗ ಆರಾಮ್ ತಪ್ಪಿದಾಗ ಯಾರಾದರೂ ಹೆಲ್ಪ್ ಮಾಡಿದ್ರಲ್ರಿ ಒಂಥರ ಖುಷಿ ಆಗ್ತದೆ ರೀ. ಯಾಕಂದ್ರೆ ದಿನನಿತ್ಯ ಕೆಲಸಗಳು ನಮ್ಗೆ ಚಾಲೂನೇ ಇರ್ತಾವೆ ರೀ. ಒಂದಿನ ಸುಟ್ಟಿ ಇರೋಲ್ಲ, ಒಂದಿನ ನಾವು ಕೆಲಸ ಮಾಡಬಾರ್ದು ಅನ್ನೋಪ್ಪ ಇಲ್ರಿ. ಎಷ್ಟು ಕೆಲಸ ಮಾಡಬಾರ್ದು ಅಂತ ಅನ್ಸಿದ್ರು ಮಾಡೇಬೇಕು. ಆರಾಮ್ ತಪ್ಪಿದ್ರೂ ಮಾಡಲೇಬೇಕು ರೀ. ಏನೇ ಮಾಡಿದ್ರು ಮಾಡೇಬೇಕು. ಮಾಡಲಿಲ್ಲ ಅಂದ್ರೆ ನಡೆಯಲ್ಲ ರೀ. ಅಂತ ಅಟ್ಟೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಖುಷಿ ಆಗ್ತಿರ್ತದೆ ಅವ್ರಿಗೆ. ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಗ್ತದೆ ರೀ. ಖುಷಿ ಆಗ್ಬಿಡ್ತದೆ ನಂಗೆ ಹೆಲ್ಪ್ ಮಾಡ್ತಾರಲ್ಲಪ್ಪ ಅಂತೇಳಿ. ಅದಕ್ಕೆ ಹೇಳ್ತೀನಿ, ಮತ್ತೇನಿಲ್ಲ ರೀ ಫ್ರೆಂಡ್ಸ. ಕೆಲಸ ತಪ್ಪಿದ್ದಲ್ಲ ರೀ. ಏನೇ ಮಾಡಿ ಬಟ್ಟೆ ಎಲ್ಲ ಮಾಡ್ತಿದ್ದೆ ರೀ ಫ್ರೆಂಡ್ಸ. ಮಾಡಿಸಿ ಮತ್ತು ಉಪ್ಪಿಟ್ಟು ಮಾಡಿದ್ನಲ್ಲ ರೀ ಮುಂಜಾನೆ ಮಧ್ಯಾಹ್ನ ಉಪ್ಪಿಟ್ಟು ಮಾಡಿದ್ನಲ್ಲ ತಿನ್ಬೇಕಂತೇಳಿ. ಅವಾಗ ಎಲ್ಲಿದೆಲ್ಲ ಇಟ್ಟಿದ್ರಿ. ಯಾಕಂದ್ರೆ ತೆಗಿಯೋ ಪೊಸಿಷನ್ ಒಳಗೆ ಇದ್ದಿದ್ದಿಲ್ಲ ರೀ. ಅಷ್ಟೊಂದು ಉಪ್ಪಿಟ್ಟು ಮಾಡೀನಿ ಏನು ಹಿಂಗೆ ತೆಗಿಬೇಕು ಕಿಚನ್ ಕಟ್ಟಿ ಏನು ಹಿಂಗೆ ಒರೆಸೋದು ಅದು ಏನೂ ಮಾಡಿದ್ದಿಲ್ಲ ರೀ. ಯಾಕಂದ್ರೆ ಮೈ ಕೈ ಅದು ನೋಯ್ಸಕತ್ತಿತ್ತು. ಉಂಡು ಒಂದು ಸ್ವಲ್ಪ ಮನ್ಕೊಂಡ್ರೆ ಅದು ಗೋಳಿ ತೊಗೊಂಡು ಆಮೇಲೆ ಮಾಡಿದ್ರೆ ಅಂತೇಳಿ ಏನೂ ಮಾಡಿದ್ದಿಲ್ಲ ರೀ ಫ್ರೆಂಡ್ಸ. ಇವಾಗ ಕಿಚನೆಲ್ಲ ತೊಳ್ಕೊಳಕತ್ತೀನಿ ನೋಡಿರಿ. ಈಗೆಲ್ಲ ಒರೆಸ್ಕೊಳತ್ತೀನಿ. 4 ಆಗ್ಲಕತ್ತ ಟೈಮ. ಈಗ ಹುಡುಗರು ಮತ್ತು ಶಾಲೆದಿಂದ ಬಂದವ್ರಿ. ಅವರೆಲ್ಲ ನಮ್ಮ ಮನೆ ನೋಡ್ಬೇಕು ರೀ ಯಾವ ಅವತಾರ ಮಾಡ್ರಿ ಅಂತೇಳಿ ತೋರಿಸ್ತೀನಿ ನಿಮ್ಗೆ. ನನಗೆ ಒಂದು ದಿನ ಆರಾಮ ಇದ್ದಿದ್ದಿಲ್ಲ ಮನ್ಯಾಗ ಅಂದ್ರೆ ನಮ್ಮ ಮನೆ ನೋಡಿರಿ ಯಾವ ರೀತಿ ಆಗ್ತದ. ಇಲ್ಲಿ ನೋಡಿರಿ ಈಗ ಬಟ್ಟೆ ತೆಗೆದು ಒಕ್ಕಟ್ಟಾರಿ. ಸ್ಕೂಲಿಂದ ಬಂದು ಕಲರ್ ಡ್ರೆಸ್ ಹಾಕೊಳಕ್ಕೆ ಅದರಂದೆಲ್ಲ ಬಟ್ಟೆ ತೆಗೆದು ಒಕ್ಕಟ್ಟಾರಿ. ಬ್ಯಾಗ್ ನೋಡಿರಿ ಇಲ್ಲಿದೆಲ್ಲ ಒಕ್ಕಟ್ರ. ನನಗೊಂದು ದಿನ ಅಂದ್ರೆ ಅವ್ರು ಬಂದ ತಕ್ಷಣ ನಾನೇ ಎಲ್ಲ ಕಳೆದು ಮಾಡಿ ನೀಟಾಗಿ ಇಟ್ಟು ಮತ್ತು ಬೇರೆ ಬಟ್ಟೆ ಅದು ಹಾಕಿಸ್ತಿದ್ನಲ್ಲ ರೀ. ಇವತ್ತು ನನಗೆ ಆರಾಮಿಲ್ಲ ಬಟ್ಟೆ ಅವರೆಲ್ಲ ಬಟ್ಟೆ ಅದು ಹಾಕ್ಕೊಂಡಾರಿ. ಎಲ್ಲ ಬ್ಯಾಗ್ ಅದು ಎಲ್ಲ ಕಳೆದು ಡಬ್ಬ ಪಿಸ್ಬಿ ಮತ್ತು ಇವು ಎಲ್ಲ ಬಟ್ಟೆಗಳು ಹೆಂಗೆ ನೋಡಿರಿ
ಯಾವ ರೀತಿ ಒಕ್ಕಟ್ಟಾರಿ ಹೆಣ್ಮಕ್ಳಿಗೆ ಒಂದೇ ದಿನ ಆರಾಮಿರಲಿಲ್ಲ ಅಂದ್ರೆ ನಮ್ಮ ಮನೆ ಪರಿಸ್ಥಿತಿ ಈ ರೀತಿ ಆಗ್ತದೆ ರೀ. ನೀಟಾಗಿ ಇಟ್ಕೋದಾಗಲ್ಲ ಅಂದ್ರೂ ಆರಾಮಿಲ್ಲ ಅಂದ್ರೆ ಮಾಡ್ಬೇಕು ರೀ. ಯಾಕಂದ್ರೆ ಮಾಡಲಿ ಅಂತ ನಡೆಯಲ್ಲ ರೀ. ಮನೆ ಹೊಲಸಿತ್ತು ಅಂದ್ರೂ ಚಲೋ ಅನ್ಸಲ್ಲ ಅದು. ನಮ್ಗೆ ಆರಾಮಿಲ್ಲ ಅಂತೇಳಿ ಎಲ್ಲಿದೆಲ್ಲ ಒಕ್ಕಟ್ಟು ಕೂತ್ರೂ ಆಗಲ್ಲ ರೀ. ಮಾಡೇಬೇಕಾಗ್ತದೆ ರೀ ಕೆಲಸಗಳು. ಅದಕ್ಕೆ ಒಂದು ಸ್ವಲ್ಪ ಗುಳಿಗೆ ತೊಗೊಂಡಿದ್ನಲ್ಲ ರೀ, ಆರಾಮಾಗಿಲ್ಲ ರೀ. ಅಂದರೂ ಒಂದು ಸ್ವಲ್ಪ ಇದು ಅನಿಸಿತ್ತು ನಂಗೆ, ಮೈಕೈ ಹೊಡೆಯೋದೆಲ್ಲ ಜ್ವರ ಕಮ್ಮಿಯಾಗಿತ್ತು. ಅದಕ್ಕಾಗಿನೇ ಎಲ್ಲ ಮನೆ ಕ್ಲೀನ್ ಮಾಡಿದ್ರೈತೆ ಅಂತೇಳಿ ಮಾಡ್ಕೋತ ಕೂತಿದ್ರಿ ಎಲ್ಲ ಫ್ರೆಂಡ್ಸ್. ಮನೆ ಎಲ್ಲ ಸ್ವಚ್ಛ ಮಾಡಿದ್ರಿ. ಹಾಗೆ ಮೈಕೈ ನೋಯ್ಸ್ಕೊತಿತ್ತು. ಎಲ್ಲ ಒಟ್ಟು ಕ್ಲೀನ್ ಮಾಡಿಕೊಂಡು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ರೀ ನಂಗೆ ವೀಡಿಯೋ. ರಾತ್ರಿ ಅದ ಇದು ರಾತ್ರಿ ಹುಡುಗರಿಗೆ ಒಂದು ಸ್ವಲ್ಪ ಅನ್ನ ಬೇಳೆ ಮಾಡಿದ್ರಿ, ಅದೇ ಹುಡುಗರು ಉಂಡಕ್ಕೆ ಮುಕ್ಕೊಂಡ್ರಿ ಫ್ರೆಂಡ್ಸ. ನಾನು ಮನ್ಕೊಂಡ್ಬಿಡ್ತೀನಿ ರೀ. ಈಗ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ರೀ ನಂಗೆ. ಅದ್ರ ಮುಂದೆ ಫುಲ್ ಅಂದ್ರೆ ಫುಲ್ ತ್ರಾಸಲ್ಲಕತ್ತಿತ್ತು. ಹೇಳಕ್ಕೆ ಬರಲ್ಲ, ಎದ್ದು ಕುಂದಿರ್ಬೇಕು ಅನ್ಸಲಾಗಿತ್ತು ರೀ. ಅದಕ್ಕಾಗಿನೇ ಅಷ್ಟೇ ಅನ್ನ ಬೇಳೆ ಮಾಡೀನಿ ರೀ, ಬಿಸಿದು ಮಾಡೀನಿ. ಹೊರಗೆ ಉಳ್ಳು ಕೊಟ್ಟಿದ್ರಿ ಫ್ರೆಂಡ್ಸ್. ಹಾಗೆ ನಾನು ಮುಕ್ಕೋತೀನಿ ರೀ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಏನು ಮಾಡಿರಿ ಫ್ರೆಂಡ್ಸ. ಈ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ. ಎಲ್ಲರೂ ಆರಾಮಾಗ್ರಿ ಜಲ್ದಿ ಅಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಫುಲ್ಲೆಲ್ಲ ಆರಾಮ ತಪ್ಪಿಬಿಟ್ಟದ. ಮತ್ತೆ ಮುಂದೆ ವಿಡಿಯೋ ಮಾಡೋಕ್ಕಾಗ್ತದೆ ಇಲ್ಲೋ ನೋಡಮಂತ್ರಿ. ಓಕೆ ಫ್ರೆಂಡ್ಸ, ಬಾಯ್.